ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಸೊ ಇವತ್ತಿನ ಟಾಪಿಕ್ಕು ಯಾವುದು ಅಂತ ನಿಮ್ಗೆ ತಮ್ಮನಿಲ್ ನೋಡಿ ಗೊತ್ತಾಗೋಗಿರುತ್ತೆ. ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿ. ದಯವಿಟ್ಟು ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡಿದ್ದೀರಾ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಎಷ್ಟು 30 ಮಿನಿಟ್ಸ್ ಅಲ್ಲ, 1 ಅವರ್ ಆದ್ರೂ ಈ ವಿಡಿಯೋ ನೀವು ನೋಡಲೇಬೇಕು. ಯಾಕೆ ಅಂತಂದರೆ ಗೈಸ್, ಇತ್ತೀಚಿನ ದಿನಗಳಲ್ಲಿ ಲೋನ್ ಆ್ಯಪ್ ಸ್ಕ್ಯಾಮ್ಸು ತುಂಬ ಅಂದರೆ ತುಂಬ ನಡೀತಿದೆ. ಎಷ್ಟು ನಡೀತಿದೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಅಂತಲೇ ಹೇಳ್ಬೋದು. ಸ್ಕ್ಯಾಮ್ ಅನ್ನೋದಕ್ಕಿಂತ ಗೈಸ್, ಇದೊಂಥರ ಹೆಂಗೆ ಅಂದರೆ ದುಡ್ಡು ಮಾಡೋದು ತುಂಬ ಈಸಿ ವೇ ಇದು. ಅಂದರೆ ಅವ್ರಿಗೆ, ನಮಗಲ್ಲ, ಆ್ಯಸ್ ಎ ಕಸ್ಟಮರ್ ಆಗಿ, ಆ್ಯಸ್ ಎ ಯೂಸರ್ ಆಗಲ್ಲ, ಆ್ಯಸ್ ಎ ಲೋನ್ ಕೊಡೋರಾಗಿ, ಫಿನಾನ್ಸ್ ಕೊಡೋರಾಗಿ ಅವ್ರಿಗೆ ತುಂಬ ಈಸಿಯೆಸ್ಟ್ ವೇ. ಇವಾಗ ಏನಾಗ್ಬಿಟ್ಟಿದೆ ಇಲ್ಲಿ ಅಂದರೆ, ಸಿಂಪಲ್ಲಾಗಿ ದುಡ್ಡು ಎಲ್ಲರಿಗೂ ಅವಶ್ಯಕತೆ ಇದೆ ಗೈಸ್. 100% ಹೇಳ್ತೀನಿ, ದುಡ್ಡು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಇವಾಗ ನಾನು 1 ಲಕ್ಷ ಬೇಕು ಅಂದರೆ, ಇವಾಗ 1 ಲಕ್ಷ ತಗೊಂಡು ತಿಂಗಳ 3,000, 4,000, 5,000 ಕಟ್ಕೊಂಡು ಹೋಗೋಣ ಸಾಕು ಆರಾಮಾಗಿ ಅಂತ ಯೋಚನೆ ಮಾಡೋ ಕ್ಯಾಟಗರಿಗೆ ಬಂದ್ಬಿಟ್ಟಿದ್ದೀವಿ ಈಗೆಲ್ಲ. ಇದ್ದರೆ ಖರ್ಚು ಮಾಡೋದಲ್ಲ, ಇಲ್ಲ ಅಂದ್ರೂ ಖರ್ಚು ಮಾಡ್ಬಿಟ್ಟು ಆಮೇಲೆ EMI ಕಟ್ಕೊಂಡು ಹೋಗೋಣ ಅನ್ನೋ ಥರ ಯೋಚನೆ ಮಾಡ್ತೀವಿ. ಯಾಕಂದರೆ ನಮ್ಮ ಮೈಂಡ್ಸೆಟ್ನ ಹಂಗೆ ಡೆವಲಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಲೋನ್ ಆ್ಯಪು ಅವರು ಇವರು ಅಂತ ಅಂದ್ಬಿಟ್ಟು. ಸಿಂಪಲ್ಲಾಗಿ ಇವಾಗ ಎಲ್ಲ ಲೋನ್ ಬೇಕಾ ನಿಮಗೆ? ಓಕೆ, ನಮ್ಮ ಕಡೆ ಸಿಗುತ್ತೆ ಫಿನಾನ್ಸು. ನೀವೇನೂ ಮಾಡಬೇಕಾಗಿಲ್ಲ, ನಿಮ್ಮ ಪ್ಯಾನ್ ಕಾರ್ಡ್ ಒಂದಿದೆ ಸಾಕು. ಕೆಲವೊಬ್ಬರು ಅಂತೂ ಓಕೆ, ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ, ಸಿಬಿಲ್ ಸ್ಕೋರ್ ಇದ್ದರೆ ಕೊಡ್ತಾರೆ, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ. ಕೆಲವೊಬ್ಬರಿಗೆ ಸಿಬಿಲ್ ಸ್ಕೋರು ಮ್ಯಾಟ್ರ್ ಆಗೋಲ್ಲ. ನಿಮಗೆ ಲೋನ್ ಕೊಡ್ತೀವಿ ಅಪ್ ಟು 3 lakhs ಅಪ್ ಟು 5 lakhsವರೆಗೂ ಕೊಡ್ತೀವಿ. 30,000 to 20,000 to 50,000 ಎಲ್ಲ ಸಿಗುತ್ತೆ ನಿಮಗೆ. ನೀವು ಜಸ್ಟು ನಿಮ್ಮ ಆಧಾರ್ ನಂಬರು ಮತ್ತು ಪ್ಯಾನ್ ಡೀಟೇಲ್ಸ್ ಕೊಟ್ಟರೆ ಸಾಕು ನಮಗೆ ಅಂತ ಎಷ್ಟೋ ಜನ ಹೇಳ್ತಿದ್ದಾರೆ. ಇದೆಲ್ಲ ಸ್ಕ್ಯಾಮ್ಸು ಹೆಂಗಾಗ್ತಿದೆ ಅಂದರೆ ಗೈಸ್, ಇದು RBI ಗೈಡ್ಲೈನ್ಸಲ್ಲಿ ಮಾಡಬೇಕು. ಫಸ್ಟ್ ಆಫ್ ಆಲು ಕೆಲವೊಬ್ಬರು RBI ಗೈಡ್ಲೈನ್ಸಲ್ಲಿ ಮಾಡಲ್ಲ. ಸುಮ್ಮನೆ ಇಲ್ಲೀಗಲಾಗಿ ಒಂದು ವೆಬ್ಸೈಟ್ ಡೆವಲಪ್ ಮಾಡ್ಕೊಂಡು, ಅಥವಾ ಒಂದು ಆ್ಯಪ್ ಡೆವಲಪ್ ಮಾಡ್ಕೊಂಡು, ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು, ಒಂದಷ್ಟು ಪ್ರಮೋಷನ್ ಮಾಡ್ಕೊಂಡು, ಅಂದರೆ ಅವ್ರಿಗವರೇ ಪ್ರಮೋಟ್ ಮಾಡ್ಕೊಂಡು, ಅವ್ರಿಗವರೇ ಇದು ಮಾಡ್ಕೊಂಡು, ಎಕ್ಸೆಟ್ರಾ ಒಂದಷ್ಟು ಜನ ಯೂಸರ್ಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಒಂದಷ್ಟು ಜನ ಯೂಸರ್ಸ್ ಬಂದಾದಮೇಲೆ ಅದು ಬೇರೆ ಥರನೇ ಟರ್ನ್ ಆಗುತ್ತೆ, ಒಂದಷ್ಟು ಇಂಟ್ರೆಸ್ಟ್ ಕಟ್ಟಿಸ್ಕೊತಾರೆ. ಸೊ ಅದಾದಮೇಲೆ ದುಡ್ಡು ಎತ್ಕೊ ಓಡೋಗೋ ಚಾನ್ಸಸ್ ಇರುತ್ತೆ, ಬ್ಲಾಕ್ ಮಾಡಿ ಎಸ್ತು. ಸೊ ಏನೇನೋ ಆಗುತ್ತೆ ಗೈಸ್. ಆಮೇಲೆ ಇದು ದುಡ್ಡು ಅವ್ರು ಕೊಟ್ಟಿರ್ತಾರಲ್ವಾ, ಸೊ ಕ್ಲೋಸ್ ಮಾಡ್ಕೊಂಡು ಹೋಗಲ್ಲ ಸೆಂಟ್ರಲ್ಲಿ. ನನ್ನ ಪ್ರಕಾರ ಇದು ಒಂದು ಸಿಯಾಕಳವರೆಗೂ ಲಾಂಗ್ ಟರ್ಮ್ ಪ್ರೋಸೆಸ್ಸಲ್ಲೇ ಮಾಡ್ತಾರೆ. ಇದರಲ್ಲಿ ಯಾವ ರೀತಿ ಸ್ಕ್ಯಾಮ್ಸ್ ಮಾಡ್ತಾರೆ ಅಂದರೆ, ಇದು ಲೀಗಲಾಗೂ ಮಾಡ್ತಿದ್ದಾರೆ, ಇಲ್ಲೀಗಲಾಗೂ ಮಾಡ್ತಿದ್ದಾರೆ. RBI ಗೈಡ್ಲೈನ್ಸ್ ಇದ್ರೂ ಮಾಡ್ತಿದ್ದಾರೆ, ಗೈಡ್ಲೈನ್ಸ್ ಇಲ್ಲ ಅಂದರೂ ಮಾಡ್ತಿದ್ದಾರೆ ಎಷ್ಟೋ ಜನ. ಇವಾಗ ಏನಾಗುತ್ತೆ, ಇವಾಗ 5,000 ರೂಪಾಯಿ ನನಗೆ ಇವಾಗ ಬೇಕು ಅರ್ಜೆಂಟಾಗಿ. ಒಂದು ಆ್ಯಪ್ ಏನು ಮಾಡುತ್ತೆ, 5,000 ರೂಪಾಯಿ ಕೊಡುತ್ತೆ ನಿಮಗೆ. ಓಕೆ, ನೀನು ತಗೋಗುರು, ನೀನು ಎಂಜಾಯ್ ಮಾಡ್ಕೊ. ನನಗೆ ಏನು ಅಂದರೆ 30 ದಿನದೊಳಗಡೆ 5,000 ರೂಪಾಯಿ ಪೇ ಮಾಡಿಬಿಟ್ರೆ ನಿನಗೆ ಇಂಟ್ರೆಸ್ಟ್ ಬೀಳಲ್ಲ. ಪ್ರೊಸೆಸಿಂಗ್ ಚಾರ್ಜ್ ಅಂತ ಒಂದು 100 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀನಿ, ಅಥವಾ ಒಂದು 50 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀನಿ, ಬಿಟ್ಟರೆ ಇನ್ನೇನು ಬರಲ್ಲ. ಅಥವಾ ಕಳಿಸ್ಬೇಕಾದಾಗಲೇ 5,000 ರೂಪಾಯಿ ಅಮೌಂಟಲ್ಲಿ 4,700 ಚಿಲ್ಲರೆ 800 ಚಿಲ್ಲರೆ ಕಳಿಸ್ಬಿಡ್ತೀನಿ, ನೀನು 5,000 ಪೇ ಮಾಡಬೇಕು, ಅಷ್ಟೇ ಮುಗೀತು ಅನ್ನೋ ಥರ ಏನೋ ಒಂದು ಮಾಡ್ಕೊತಾರೆ. ಅದು ಓಕೆ, ನಿಮಗೆಲ್ಲ ಡೀಟೇಲ್ಸಾಗಿ ಹೇಳ್ತಾರೆ. ಇವಾಗ ಅಸಲಿ ಆಟ ಸ್ಟಾರ್ಟ್. ಇವಾಗ 30 ಡೇಸ್ ಅಷ್ಟರಲ್ಲಿ ನಿಮಗೆ ಪೇ ಮಾಡೋಕ್ಕಾಗಲಿಲ್ಲ, ಏನೋ ಒಂದು ಎಮರ್ಜೆನ್ಸಿ, ಯಾವುದೋ ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ, ಅಥವಾ ಮರ್ತೋಯ್ತೀರಾ, ಇಗ್ನೋರ್ ಮಾಡ್ತೀರಾ. ಇಗ್ನೋರ್ ಅಂತಲ್ಲ, ಮರ್ತೋಯ್ತೀರಾ, ನಿಮಗೆ ನೆನಪೇ ಇರಲ್ಲ. 30 ಡೇಸ್ ಅಲ್ವಾ ಅಂದ್ಬಿಟ್ಟು ಒಂದು 20 ಡೇಸ್ವರೆಗೂ ನೆನಪಿರುತ್ತೆ, ಆಮೇಲೆ ಒಂದು 5 ಡೇಸ್ ಮರ್ತೋಗುತ್ತೆ, ಆಮೇಲೆ ಇನ್ನೊಂದು 5 ಡೇಸ್ ಗೊತ್ತಿಲ್ದಿರ, ನಿಮಗೆ ಏನೂ ಗೊತ್ತಿಲ್ದಿರ ಮರ್ತೋಗುತ್ತೆ. 30 ಡೇಸ್ 31st ಡೇಗೆ ಬರುತ್ತೆ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಒಂದು ಟಿಕ್ ಮಾಡೋಕ್ಕೆ ಬಿಡ್ತಾರೆ ಆಪ್ಷನ್. ಟಿಕ್ ಮಾಡೋಕ್ಕೆ ಮೊಬೈಲಲ್ಲಿ ಇಲ್ಲಿ ಟಿಕ್ ಮಾಡಿ ಅಂತ ಬಿಡ್ತಾರೆ. ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಅಷ್ಟು ಇದು ಹಾಕಿರ್ತಾರೆ ಕಂಡೀಷನ್ಸು. ಇಫ್ ಇನ್ ಕೇಸ್ ನೀವು 30 ಡೇಸ್ ಅಷ್ಟರಲ್ಲಿ ಪೇ ಮಾಡೋಕ್ಕಾಗಲಿಲ್ಲ ಅಂದರೆ 5% ಎಕ್ಸ್ಟ್ರಾ ಆಗುತ್ತೆ, ಅಥವಾ ಡೈಲಿ 50 ರೂಪೀಸ್ ಫೈನ್ ಬೀಳುತ್ತೆ, ಅಥವಾ ಡೈಲಿ 100 ರೂಪೀಸ್ ಫೈನ್ ಬೀಳುತ್ತೆ, ಅಥವಾ 10% ಫೈನ್ ಬೀಳುತ್ತೆ. 10% ಅಂದರೆ ಹೆಂಗೆ ಅಂದರೆ, ನೀವು 31st ಪೇ ಮಾಡಲಿಲ್ಲ ಅಂದರೆ 5,000ಗೆ 10% ಬೀಳುತ್ತೆ. ನೀವು 32nd ಡೇಗೆ ಆಗಿಲ್ಲ ಅಂದರೆ, ನಾವು 32nd ಡೇಗೆ ಪೇ ಮಾಡಬೇಕು ಅಂದರೆ 5,050 ಅದಕ್ಕೆ 10% ಬೀಳುತ್ತೆ. ಅಂದರೆ 50 ಇನ್ಕ್ಲೂಡ್ ಆಗಿರುತ್ತಲ್ಲ, ಅದಕ್ಕೂ ಸೇರಿಸಿ 10% ಈ ಥರ ಹೋಗುತ್ತೆ ಅಂತ ಒಂದಷ್ಟು ಇದು ಮಾಡಿ ಬಿಟ್ಬಿಡ್ತಾರೆ. ಡೈಲಿ ಪೆನಾಲ್ಟಿ ಹಾಕಿ ಉಜ್ಜಾಡ್ತಾ ಇರ್ತಾರೆ. ಒಂದಿನ ಪೇ ಮಾಡಬೇಕು, ನೀವು ಅಷ್ಟೂ ಪೇ ಮಾಡ್ತೀರಾ. ಸ್ಕ್ಯಾಮು, ಟೋಟಲಿ ಸ್ಕ್ಯಾಮ್ ಇದು. ಇವಾಗ ಅವರು ದುಡ್ಡು ಮಾಡ್ಕೊತಾ ಇರ್ತಾರೆ.
ಅದಾದಮೇಲೆ ಇನ್ನೂ ಒಂದು ಕೆಲವಷ್ಟು ಜನ ಏನು ಮಾಡ್ತಾರೆ, ನಿಮ್ಮ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕು ಅವರು. ಎಸ್ಪೆಷಲಿ ನಿಮ್ಮದೊಂದು ಡೀಟೇಲ್ಸ್ ಇದ್ದರೆ ಅವ್ರದ್ದು ಏನೋ ಬೇರೆ ಥರ ಒಂದು ಟಾರ್ಗೆಟ್ ಇರುತ್ತೆ, ಬೇರೆ ಥರ ಲೈಕ್ ಹ್ಯಾಕಿಂಗ್ ಸಿಸ್ಟಮ್ ಇರ್ಬೋದು, ಅಥವಾ ಅಕೌಂಟ್ ಹ್ಯಾಕಿಂಗ್ ಇರ್ಬೋದು, ಅಥವಾ ಪ್ರೈವೇಟ್ ಮೊಬೈಲ್ ಹ್ಯಾಕಿಂಗ್ ಅಂದರೆ ನಿಮ್ಮ ಫೋಟೋಸು ಗ್ಯಾಲರಿ ಹ್ಯಾಕಿಂಗ್ ಇರ್ಬೋದು. ಈ ಥರ ಒಂದಷ್ಟು ಹ್ಯಾಕರ್ಸ್ ಏನು ಮಾಡ್ತಾರೆ, ನಿಮಗೆ ಫಿನಾನ್ಸ್ ಕೊಡೋ ನೆಪದಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಆಮೇಲೆ ಒಂದು ಮೆಸೇಜ್ ಹಾಕ್ತಾರೆ, ಯುವರ್ ಅಪ್ಲಿಕೇಶನ್ ಈಸ್ ನಾಟ್ ಸೆಲೆಕ್ಟೆಡ್ ಅಂತ. ಆವಾಗ ಏನಾಗುತ್ತೆ, ಅವ್ರಿಗೆ ಡೀಟೇಲ್ಸ್ ಸಿಗುತ್ತೆ. ನೀವು ಇವಾಗ ನಿಮ್ಗೆ ಅರ್ಜೆಂಟಾಗಿ ದುಡ್ಡು ಬೇಕು, 40,000 50,000, ನೀವೇನು ಮಾಡ್ತೀರಾ, ಸಿಕ್ಕಿದ್ದು ವೆಬ್ಸೈಟಲ್ಲೆಲ್ಲ ಅಪ್ಲೈ ಮಾಡ್ತಾ ಇರ್ತೀರಾ. ಸೊ ನಿಮ್ದೊಂದು ಡೀಟೇಲ್ ಅವ್ರಿಗೆ ಸಿಗುತ್ತೆ. ಅದಾದಮೇಲೆ ಅವ್ರ ಆಟ ಅವ್ರು ಸ್ಟಾರ್ಟ್ ಮಾಡ್ಕೊತಾರೆ. ಆಮೇಲೆ ಹ್ಯಾಕಿಂಗ್ ಅಂತ ಹೋದಾಗ ಏನಾಗುತ್ತೆ, ನಿಮ್ಮ ಪ್ಯಾನ್ ಕಾರ್ಡ್ ಕೊಟ್ಟು ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ, ಮೊಬೈಲ್ನ ಎಲ್ಲ ಅವರೊಂದು ಪ್ರೋಸೆಸ್ ಅಂತ ಮಾಡ್ಕೊತಾರೆ. ಎಲ್ಲ ಸೆಟ್ ಆದಮೇಲೆ ಅವರೊಂದು ಲಿಂಕ್ ಕಳಿಸ್ಬೇಕು. ಲಿಂಕ್ ಕಳಿಸ್ಬೇಕಾದಾಗ ಏನು ಮಾಡ್ತಾರೆ, ಯು ಹ್ಯಾವ್ ಅಪ್ಲೈಡ್ ಫಾರ್ this finance for 50,000, you are approved for it, so now click on this link and get KYC ready ಅಂತ ಬರುತ್ತೆ. KYC ಕಂಪ್ಲೀಟ್ ಮಾಡಿಬಿಟ್ರೆ ಅಮೌಂಟ್ ಬಂದ್ಬಿಡುತ್ತಲ್ಲ ಅಂತ ಲಿಂಕ್ ಹೊಡಿತೀರ, ಕೇಳ್ಕತ್ತಮ್ ದುಕಾನ್ ಬಂದು ನಿಮ್ಮ ಮೊಬೈಲು ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೊಬೈಲ್ ಅಂದರೆ ಲೋನ್ ಆ್ಯಪು ಮೊಬೈಲಲ್ಲಿ ಎಷ್ಟು ಸೆಕ್ಯೂರ್ ಇಲ್ಲ ಅನ್ನೋದನ್ನ ನಾನು ಹೇಳಕೊಟ್ಟಿದ್ದೀನಿ ಗೈಸ್. ಮೊಬೈಲ್ ಯೂಸರ್ಸು ಈಗ ಲೋನ್ ಬೇಕು ಅಂತ ಸುಮ್ಮನೆ ಲೋನ್ ಆ್ಯಪು. ಆಮೇಲೆ ನೀವು ಇವಾಗ ಒಂದು ಅಬ್ಸರ್ವ್ ಮಾಡಿ, ಕೆಲವೊಂದು ಆ್ಯಪಲ್ಲಿ ನಿಮಗೆ ಲೋನ್ ಸಿಗುತ್ತೆ, ಅಪ್ ಟು 10 ಲ್ಯಾಕ್ವರೆಗೂ ಆಫರ್ ಸಿಗುತ್ತೆ ಅಂತಾರೆ. ಅದೊಂದು ಆ್ಯಪ್ ಮೇಲೆ ಏನೋ ಟ್ರಸ್ಟ್ ಇಟ್ಟು ನೀವು ಓಪನ್ ಮಾಡಿರ್ತೀರ, ಅವರು ಒಂದಷ್ಟು ಫಿನಾನ್ಸ್ ಇದು ಕೊಡ್ತಾರೆ, ಮನಿ ಫಿನಾನ್ಸು, ಆ ಫಿನಾನ್ಸು, ಈ ಫಿನಾನ್ಸು, GB ಫಿನಾನ್ಸು, ME ಫಿನಾನ್ಸು, ಈ ಥರ ಫಿನಾನ್ಸ್ಗಳು, ಈ ಥರ ಏನೋ ಒಂದು ಕಂಪ್ನಿಗಳು ಇಲ್ಲಿ ನಿಮಗೆ ಅಪ್ ಟು 10 ಲ್ಯಾಕು, ಅಪ್ ಟು 5 ಲ್ಯಾಕು, ಅಪ್ ಟು 2 ಲ್ಯಾಕು, ಅಪ್ ಟು 3 ಲ್ಯಾಕು, ಅಪ್ ಟು 20K 30K 50K ಈ ಥರದೊಂದಷ್ಟು ಆಪ್ಷನ್ಸ್ ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೋಬೋದು ಅಂತ ಬಿಡ್ತಾರೆ. ಸೊ ಇವೆಲ್ಲ ದೊಡ್ಡ ಸ್ಕ್ಯಾಮ್ಗಳು ಗೈಸ್. ಒಂದೇನು ಹೇಳ್ತೀನಿ, ಲೋನ್ ಆ್ಯಪು ಯೂಸ್ ಮಾಡಿ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ, ಯಾವತ್ತೂ ಟ್ರಸ್ಟೆಡ್ ಮುಖಾಂತರ ಹೋಗಿ. ಇವಾಗ ನಾನು ಡಿಗ್ರಿ ಮುಗಿಸ್ದಾಗ ಬಂದಿದ್ದು ನನ್ನ ಪ್ರಕಾರ ಸ್ಲೈಸು ಸ್ಟೂಡೆಂಟ್ಗೆ 21 ವರ್ಷ ಆಗಿದ್ದರೆ ಲೈಕ್ ಸ್ಟೂಡೆಂಟ್ಸೂ 20,000ವರೆಗೂ ಲೋನ್ ಎತ್ಕೋಬೋದು ಅಂತ ಬಂತು. ಅದು ಯಾವ ರೀತಿ ಮಾಡಿದ್ದು, 500 ರೆಫರಲ್ ಬೋನಸ್ ಕೊಡೋಕ್ಕೋಸ್ಕರ ನೀವು ಒಬ್ಬರನ್ನ ರೆಫರ್ ಮಾಡಬೇಕು. ಅವರು 1,000 ರೂಪಾಯಿ ಟ್ರಾನ್ಸಾಕ್ಷನ್ಸ್ ನಡೆಸಿದ್ರೆ, ಅಂದರೆ ಅಮೌಂಟ್ ಎತ್ತಿದ್ರೆ 1,000 ರೂಪಾಯಿ, ನಿಮ್ಗೊಂದು 500 ರೂಪಾಯಿ ಕಮಿಷನ್, ಅಂದರೆ ನಿಮ್ಗೊಂದು 500 ರೂಪಾಯಿ ರೆಫರಲ್ ಚಾರ್ಜಸ್ ಅಂತ ಕೊಡ್ತಾರೆ. ಮತ್ತು ಅವ್ರಿಗೂ ಕೊಡ್ತಾರೆ, ಇಬ್ರಿಗೂ ಯಾರು ರೆಫರಲ್ ಕೋಡ್ ಕಳಿಸಿ ಡೌನ್ಲೋಡ್ ಮಾಡಿ 1,000 ರೂಪಾಯಿ ಎತ್ತಿರ್ತಾರೆ, ಅವ್ರಿಗೂ 500 ರೂಪಾಯಿ ಬೋನಸ್ ಕೊಡ್ತಾರೆ, ಇವ್ರಿಗೂ 500 ರೂಪಾಯಿ, 500 ರೂಪಾಯಿ. ಅದಾದಮೇಲೆ ಏನು ಮಾಡಿದ್ರು, 2 ವರ್ಷಕ್ಕೆ 300 ರೂಪಾಯಿ ಇಳಿಸೋದ್ರು. ಇವಾಗ ಸಮಥಿಂಗ್ ಏನೂ ಇಲ್ಲ ಅಂತ 115 300 ಸಮಥಿಂಗ್ 115 200 ಏನೋ ಇದೆ ಅಂತ ಹೇಳ್ತಾರೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದರಲ್ಲೂ ನೋಡಿ, ಸ್ಲೈಸ್ ಆ್ಯಪ್ ಅಂತ ಬಿಟ್ಟರು. ಇದು ನಾನು ಮೇನ್ ಟಾರ್ಗೆಟು ಸ್ಟೂಡೆಂಟ್ಸ್ನ ಮಾಡಿದ್ರು, ಯಾಕಂದರೆ ಸ್ಟೂಡೆಂಟ್ಸ್ ಹತ್ರ ಲೋನು ಆ್ಯಪ್ಗಳು ಇರಲಿಲ್ಲ. ಸೊ 21 ವರ್ಷ ಆದಾಗ ಎಲ್ಲರಿಗೂ ಜವಾಬ್ದಾರಿ ಅನ್ನೋದಿರುತ್ತೆ. ಲೋನ್ ಆ್ಯಪ್ಗಳು, ಕ್ರೆಡಿಟ್ ಕಾರ್ಡ್ ಎಲ್ಲ ಸಿಗಬೇಕು ಅಂದಾಗ 25 26 ಅಬೋ ಆಗಿರಬೇಕು. ಸೊ ಅವ್ರೇನು ಮಾಡಿದ್ರು, ಸ್ಟೂಡೆಂಟ್ಸ್ನ ಟಾರ್ಗೆಟ್ ಮಾಡ್ಕೊಂಡು ಸ್ಟೂಡೆಂಟ್ಸ್ಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ನನ್ನ ಪ್ರಕಾರ 20 ಇಯರ್ಸ್ ಅಬೋನು ಅಥವಾ 18 ಇಯರ್ಸ್ ಅಬೋನು ಕೊಡೋಕ್ಕೆ ಚಾನ್ಸಸ್ ಇದೆ ಅಂತ ಒಂದಷ್ಟು ನ್ಯೂಸ್ ಬಂತು. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಸ್ಲೈಸ್ ಆ್ಯಪ್ ಹೆಂಗೆ ಸ್ಟಾರ್ಟ್ ಮಾಡೋದು, ಅವ್ರು ಒಂದಷ್ಟು ಇಂಟ್ರೆಸ್ಟ್ ಹಾಕಂದ್ರು, ಅವ್ರು ಬೆಳೆಸಿದ್ರು. ಕರೆಕ್ಟಾಗಿ ಯಾರು ರೀಪೇ ಮಾಡ್ಕೊಂಡು ಹೋಗ್ತಿರ್ತಾರೋ ಅವ್ರಿಗೆ ಅಮೌಂಟು ಜಾಸ್ತಿ ಹೋಯ್ತಿತ್ತು. ಯಾರು ಪೇ ಮಾಡಲ್ವೋ ಅವ್ರನ್ನ ಬ್ಲಾಕ್ ಮಾಡಿ ಇದು ಮಾಡಿ ಎಸೆದ್ರು. ಸೊ ಆಮೇಲೆ ಕೆಲವೊಬ್ಬರು ಪೇನೇ ಮಾಡಲ್ಲ, ನಿಮ್ಮ ಗ್ರೂಪಲ್ಲೂ ಇರ್ತಾರೆ, ನಾನು ಪೇನೇ ಮಾಡಲ್ಲ, ಏನು ಮಾಡ್ಕೊತಾರ ಮಾಡ್ಕೊಳ್ಳಿ ಅಂತ. ಅವ್ರನ್ನ ನೋಡ್ಬಿಟ್ಟು ನೀವು ಮೋಟಿವೇಟ್ ಆಗೋಗ್ತೀರಾ, ಪೇ ಮಾಡಿಲ್ಲ ಅಂದರೆ ನನ್ನ ಫ್ರೆಂಡ್ಗೆ ಏನೋ ಮಾಡಲೇ ಇಲ್ಲ, ತಲೆ ಕೆಡ್ಸ್ಕೊಳ್ಬೇಡ, 20,000 ಎತ್ಕೊಳ್ಳೋಣ, ಪೇ ಮಾಡದೇ ಇದ್ರೂ ನಡೆಯುತ್ತೆ. ಗೈಸ್ ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವುದೇ ಲೋನ್ ಆ್ಯಪಲ್ಲಿ ಲೋನ್ ಎತ್ಕೊಳ್ಳಿ, ಆದಷ್ಟು ಟೈಮ್ಗೆ ಕಟ್ಟಕ್ಕೆ ನೋಡಿ. ಇಫ್ ಇನ್ ಕೇಸ್ ಟೈಮಿಗೆ ಕಟ್ಟೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟು ನಿಮ್ಗೇನು ಪೆನಾಲ್ಟಿ ಹಾಕಿರ್ತಾರೋ ಅದನ್ನು ರಿಮೂವ್ ಮಾಡಿಸ್ಬಿಟ್ಟು ಪೇ ಮಾಡೋಕ್ಕೆ, ಸೆಟಲ್ಮೆಂಟ್ ಮಾಡ್ಸೋಕ್ಕೆ ಟ್ರೈ ಮಾಡಿಸಿ. ಸೆಟಲ್ ಮಾಡ್ಸೋಕ್ಕೆ ಓಕೆ, ನಾನು ಪೆನಾಲ್ಟಿ ತೆಗೀರಿ, ನನಗೆ ಅಟ್ಲೀಸ್ಟ್ ಒಂದು 80% ಅಷ್ಟು ಫೈನ್ ತೆಗೀರಿ, ಫೈನ್ ಅಮೌಂಟು 80% ಅಷ್ಟು ಫೈನ್ ಅಮೌಂಟ್ ತೆಗೀರಿ, ಅಥವಾ 100% ತೆಗೀರಿ, ನಾನು ಇವಾಗ ಕಂಪ್ಲೀಟಾಗಿ ರೀಪೇ ಮಾಡ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಮೇಲ್ ಹಾಕಿ ಅದು ಏನಾದ್ರು ಒಂದು ಪ್ರೋಸೆಸ್ ಮಾಡಿ ಇದು ಮಾಡಿ. ಯಾಕೆ ಅಂದರೆ ಸಿಬಿಲ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗೋದ್ರದ್ದು. ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಯಿತು ಅಂದರೆ ಫ್ಯೂಚರ್ಗೆ ಯಾವುದೇ ಕಾರಣಕ್ಕೂ ಏನೂ ಸಿಗೋಲ್ಲ. ನಾನೇ ಬೆಸ್ಟ್ ಎಕ್ಸಾಂಪಲ್. ನಾನು ಅಂದರೆ ನಂದಾಗಿಲ್ಲ, ನನಗೆ ಗೊತ್ತಿರೋರು ಸುಮಾರು ಜನದಾಗೋಗಿದೆ. ಸಿಬಿಲ್ ಸ್ಕೋರು 600 630 620 635 ಬಂದಿದೆ. ಸೊ ನಿಮ್ಗೆ ಯಾವುದೇ ಒಂದು ಲೋನ್ ಸಿಗಬೇಕು ಅಂದರೆ 700+ ಇರಬೇಕು. ಅದರಲ್ಲೂ ಹೈಫೈ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಬ್ಯಾಂಕ್ಗಳಲ್ಲಿ ಸಿಗಬೇಕು ಅಂದರೆ 750+ ಇರಬೇಕು. ಸೊ ಈ ರೀತಿ ಎಲ್ಲ ಪ್ರೋಸೆಸಿಂಗ್ ಇದೆ. ದಯವಿಟ್ಟು ನಿಮ್ಮ ಸಿಬಿಲ್ ಸ್ಕೋರ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆದಷ್ಟು 750 780ವರೆಗೂ 80 ಅಬೋವ್ ಇಟ್ಕೊಳಕ್ಕೆ ನೋಡಿ ಸಿಬಿಲ್ ಸ್ಕೋರ್ನ.
ಫೈನಲ್ ಟಾರ್ಗೆಟ್ ಬಂದ್ಬಿಟ್ಟು 850 ಏನೋ ಸಮಥಿಂಗ್ ಇದೆ, 800 850 ಇದೆ. 775 ಅಬೋ, 750 775 ಅಬೋ ಇರೋಕ್ಕೆ ಮಿನಿಮಮ್ 750 ಇರಬೇಕು ಗೈಸ್. ಆ ಥರ ಟಾರ್ಗೆಟ್ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ಎಷ್ಟರ ಇರಲಿ, ಮಿನಿಮಮ್ ನಾನು 750 ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡಬೇಕು ಅಂತ. ಆಮೇಲೆ ಇನ್ನೂ ಒಂದಷ್ಟು, ಇವಾಗ ನನ್ನ ವೀಡಿಯೋ ನೋಡೋ ಪ್ರತಿಯೊಬ್ರಿಗೂ ಒಂದಷ್ಟು ಡೌಟ್ಗಳು ಬಂದಿರುತ್ತೆ. ನನ್ನ ಹತ್ರ ಯಾವ ಲೋನ್ ಆ್ಯಪು ಇಲ್ಲ, ನನಗೆ ಇವಾಗ ಲೋನ್ ಆ್ಯಪ್ ಸಿಗ್ತಾ ಇಲ್ಲ, ನಾನು ಏನು ಮಾಡೋದು, ಸಿಬಿಲ್ ಸ್ಕೋರ್ನ ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದು. ಆಮೇಲೆ ಇನ್ನೂ ಒಂದು ಗೈಸ್, ನೀವು ಯಾರು ಲೋನ್ ಆ್ಯಪ್ನ ಯೂಸ್ ಮಾಡಿದ್ರೆ, ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಲ್ವೋ ಅವ್ರದ್ದು ಲೋನು ಸಿಬಿಲ್ ಸ್ಕೋರ್ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಕಂಪ್ಲೀಟಾಗಿ ಒಂದು 900 ಇದ್ದರೆ ಒಂದು 899 880 ಅಲ್ಲ 890 95 ಹಂಗಿರುತ್ತೆ. ಬಟ್ ಅದು ಯಾವುದು ವ್ಯಾಲಿಡ್ ಆಗೋಲ್ಲ. ನೀವು ಯಾವಾಗ ಟ್ರಾನ್ಸಾಕ್ಷನ್ಸು ಕ್ರೆಡಿಟಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗಲೇ ಒರಿಜಿನಲ್ ಕ್ರೆಡಿಟ್ ಸ್ಕೋರು ರನ್ ಆಗೋದು, ಒರಿಜಿನಲ್ ಕ್ರೆಡಿಟ್ ಸ್ಕೋರು ಡಿಸಪಿಯರ್ ಆಗೋದು, ಅಂದರೆ ತೋರಿಸೋದು ನಿಮಗೆ ಅಪಿಯರ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ಇವಾಗ ಕೆಲವೊಬ್ರು ಡೌಟ್ ಬಂದಿರುತ್ತೆ, ನನ್ನ ಹತ್ರ ಯಾವ ಲೋನ್ ಆ್ಯಪು ಇಲ್ಲ, ಯಾವ ಲೋನ್ ಆ್ಯಪಿಗೂ ಅಪ್ಲೈ ಆಯ್ತಾ ಇಲ್ಲ, ನಾನು ಸ್ಟಾರ್ಟ್ ಮಾಡಬೇಕು, ಸಿಬಿಲ್ ಸ್ಕೋರ್ನ ಚೆನ್ನಾಗಿ ಇಟ್ಕೋಬೇಕು, ಸಿಬಿಲ್ ಸ್ಕೋರ್ನ ಹೆಂಗೆ ಮೇಂಟೈನ್ ಮಾಡೋದು, ಎಕ್ಸೆಟ್ರಾ ನನಗೊಂದು ಸ್ವಲ್ಪ ಭಯ ಐತೆ. ಇನ್ ಕೇಸ್ ನಾನು ಕಟ್ಟೋಕ್ಕಾಗಲಿಲ್ಲ ಅಂದರೆ ಏನು ಮಾಡೋದು. ಗೈಸ್, ನೀವು ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡಬೇಕು. ನಿಮ್ಮದು ಏಜು ಸಮಥಿಂಗ್ 20 to 23 ಇದೆ, ಬಟ್ ದೊಡ್ಡ ಅಮೌಂಟ್ ಬೇಡ, ಚಿಕ್ಕ ಅಮೌಂಟ್ ಬೇಕು ಅಂದರೆ ಸಿಂಪಲಾಗಿ ಒಂದು ಹೇಳ್ತೀನಿ, ಕೆಲವೊಂದು ಆ್ಯಪ್ಸ್ಗಳಿದೆ, ನಾನು ರೆಫರ್ ಮಾಡಲ್ಲ, ನೀವು ರಿಸರ್ಚ್ ಮಾಡ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ನಾನು ಆ ಥರ ತಪ್ಪಂತೂ ಮಾಡಲ್ಲ. ಯಾಕೆ ಅಂದರೆ ಲಾಸ್ಟಲ್ಲಿ ಇವಾಗ ಒಂದು 10 to 12 ನಿಮಿಷ ವೀಡಿಯೋ ಮಾಡಿದ್ದೀನಿ. ಸೊ ಇವಾಗ ಏನಾಗ್ಬಿಡುತ್ತೆ, ನಾನು ಒಂದಷ್ಟು ಆ್ಯಪ್ನ ರಿವ್ಯೂ ಕೊಟ್ಟಿದ್ದ ತಕ್ಷಣ ಸೊ ಆ್ಯಪ್ಗೋಸ್ಕರ ಮಾಡಿದೆ, ಇವನು ಪ್ರಮೋಷನ್ಗೋಸ್ಕರ ಮಾಡ್ದೆ ಅಂತ ಬಂದ್ಬಿಡುತ್ತೆ. ಅದು ನನಗೆ ಬೇಡ, ಆ ಬ್ಲೇಮ್ ನನಗೆ ಬೇಡ. ಸೊ ರಿಸರ್ಚ್ ಮಾಡ್ಕೊಳ್ಳಿ. ಇನ್ ಕೇಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನಾನು ಆದಷ್ಟು ನೋಡ್ತೀನಿ, ಯಾವ್ದಾರು ಒಳ್ಳೆ ಆ್ಯಪ್ ಇದ್ದರೆ ಹುಡುಕ್ಬಿಟ್ಟು ರೆಫರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಕಮೆಂಟ್ಸ್ ಬಂದರೆ ಅದ್ರ ಮೇಲೆ ಬೇಕಾದ್ರೆ ಒಂದು ವೀಡಿಯೋ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಪ್ರಮೋಷನ್ ವೀಡಿಯೋ ಥರಲ್ಲ, ನಾರ್ಮಲಾಗಿ ನನಗಿರೋ ನಾಲೆಡ್ಜ್ ಪ್ರಕಾರ ಇಂತಿಂಥ ಆ್ಯಪ್ ಅಂತ ಹೇಳ್ತೀನಿ. ಕೆಲವೊಂದು ಆ್ಯಪ್ಗಳಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್ಸ್ ಅಂತ ಸಿಗುತ್ತೆ. ಫಿಕ್ಸ್ಡ್ ಡೆಪಾಸಿಟ್ ಕ್ರೆಡಿಟ್ ಕಾರ್ಡ್ಸ್ ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ, ನೀವು ಎಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡ್ತೀರೋ ಅದ್ರ ಮೇಲೆ 90% ನಿಮಗೆ ಅಮೌಂಟ್ನ ಕ್ರೆಡಿಟ್ ಕಾರ್ಡ್ ಥರ ಕೊಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ 1000 ರೂಪೀಸ್ ಹಾಕ್ತೀರಾ, 900 ರೂಪೀಸ್ ಲಿಮಿಟ್ ಇರುತ್ತೆ ಆ ಕಾರ್ಡ್ದು. 10,000 ಹಾಕಿದ್ರೆ ಸೇಮ್ 9,000 ಲಿಮಿಟ್ ಕೊಡ್ತಾರೆ. 20,000 ಹಾಕಿದ್ರೆ ಸಮಥಿಂಗ್ ಆ ಥರ ಎಕ್ಸೆಟ್ರಾ ಆಗುತ್ತೆ. ಅದು ಕೆಲವೊಂದರಲ್ಲಿ 100% ಕೊಡ್ತಾರೆ. ತುಂಬ ರೇರ್ ಅದು ಆ್ಯಪು, ತುಂಬ ರೇರು. 10ಕ್ಕೆ1 ಆ್ಯಪೇನೋ ಹಂಗೆ ಕೊಡೋದು. ನನ್ನ ಪ್ರಕಾರ 90%, ಮ್ಯಾಕ್ಸಿಮಮ್ ಆ್ಯಪ್ಗಳೆಲ್ಲ 90% ನೀವು ಎಷ್ಟು ಡೆಪಾಸಿಟ್ ಮಾಡ್ತೀರೋ ಅದ್ರಲ್ಲಿ 90%. ಸೊ ಆ ಥರ ಕಾರ್ಡ್ನ ಪರ್ಚೇಸ್ ಮಾಡ್ಕೊಳ್ಳಿ. ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಅನ್ನೋ ಥರ. ಸಿಂಪಲ್ಲಾಗಿ ಚಿಕ್ಕ ಅಮೌಂಟು ಗೈಸ್, ಅದ್ರ ಯಾವುದೇ ರೀತಿ ಇದಾಗಲ್ಲ. ಇದನ್ನು ಯಾವುದಕ್ಕೆ ಬಳಸಿ ಅಂದರೆ ಪೆಟ್ರೋಲ್ಗೆ ಬಳಸಿ ಗೈಸ್. ನನ್ನ ಬೆಸ್ಟ್ ಆಪ್ಷನ್ನು ಕ್ರೆಡಿಟ್ ಕಾರ್ಡು. ಈ ಥರ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ಕೊಳ್ಳೋದನ್ನ ನೀವು ಇದಕ್ಕೆ ಬಳಸಿ, ಪೆಟ್ರೋಲ್ಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕ್ಯಾಶ್ ಬ್ಯಾಕ್ ಸಿಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಪೆಟ್ರೋಲ್ನ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾ ಇರ್ತೀರ. ನೀವೇನು ಮಾಡಬೇಕು, ನೀವು ಯಾವಾಗ ಅದನ್ನು ಸ್ವೈಪ್ ಮಾಡ್ತೀರೋ, ಕಾರ್ಡ್ನ ಸ್ವೈಪು ಕಾರ್ಡಲ್ಲಿ ಪೇ ಮಾಡ್ತೀರೋ, ಸೊ ಅವತ್ತೇ ಒಂದು 2 ಡೇಸ್ಗೆ ವಿತಿನ್ 2 ಡೇಸಲ್ಲಿ ಅದನ್ನು ಪೇಮೆಂಟ್ನ ಮುಗಿಸ್ಬಿಡಿ. ನಿಮ್ಮ ಇಲ್ಲಿ ಕಾರ್ಡಲ್ಲಿ ಹೋಗಿ ಪೇ ಮಾಡಬೇಕು, ಬರಬೇಕು, ಟಕ್ಕಂತ ಮುಗಿಸ್ಬೇಕು. ಅಥವಾ ಆಟೋ ಪೇ ಕೊಟ್ಬಿಡಿ. ಆಟೋ ಪೇ ಕೊಟ್ಟರೆ ಏನಾಗುತ್ತೆ ಅಂದರೆ ಮಂತ್ಲಿ ಒನ್ಸ್ ಏನೋ ತಗೊಳುತ್ತೆ. ಬಟ್ ಆ 2,000 ಅಂದರೆ ಇವಾಗ ನೀವು ಎಷ್ಟು ಇರುತ್ತೆ ಲಿಮಿಟ್ ಅಷ್ಟು ಖಾಲಿ ಆಗೋದಾಗ ಬೇಡ. ಆ ಥರ ಕಷ್ಟ ಬೇಡ. ಇಮ್ಮಿಡಿಯೇಟಾಗಿ 2 to 3 ಡೇಸು ಇಮಿಡಿಯೇಟಾಗಿ ಅಲ್ಲಿ ಪೇ ಮಾಡ್ಬಿಟ್ಟು ಅಲ್ಲೇ ಪೇ ಮಾಡಿಬಿಟ್ಬೇಡಿ. ಒಂದು 2 ಡೇಸು ನಿಮ್ಗೆ ನೆನಪಿದ್ದೇ ಇರುತ್ತೆ, ಓಕೆ ಮೊನ್ನೆ ಪೆಟ್ರೋಲ್ ಹಾಕ್ಸ್ತೆ ಅದ್ರದ್ದು ಪೇ ಮಾಡಬೇಕು, ಪೇ ಮಾಡಿಬಿಡಿ. ಈ ಥರ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, ನಿಮ್ಮ ಸಿಬಿಲ್ ಸ್ಕೋರನ್ನು ಒಂದು ಸ್ಟೆಪ್ಪು ಚಿಕ್ಕದಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮ್ಮ ಲೈಫು ಟರ್ನಿಂಗ್ ಯಾವಾಗಾರ ಸ್ಟಾರ್ಟ್ ಆದಾಗ, ಒಂದು ಮದುವೆನೋ ಅಥವಾ ಏನೋ ಒಂದು ಈ ಥರ ಏನಾರು ಬೇಕು, ಅಥವಾ ಒಂದು ಯಾವುದೋ ಒಂದು ಒಳ್ಳೆ ಫರ್ನಿಚರ್ ತಗೋಬೇಕು ಮನೆಗೆ, TV, ವಾಷಿಂಗ್ ಮಿಷಿನ್ ಈ ಥರ ಏನಾರು ಇದ್ದಾಗ ದೊಡ್ಡ ಅಮೌಂಟಿಗೆ ನಿಮಗೆ ಈಸಿಯಾಗಿ ಲೋನ್ ಸಿಕ್ಬಿಡುತ್ತೆ. ಸಿಂಪಲಾಗಿ ಹೇಳ್ತಿದ್ದೀನಿ, ಈಸಿಯಾಗಿ ಲೋನ್ಗಳು ಸಿಕ್ಬಿಡುತ್ತೆ. ನೀವೇನೂ ಮಾಡ್ದಿರಾ, ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡಿದಿರಾ ಅಂದರೆ, ಸಿಬಿಲ್ ಸ್ಕೋರ್ನ ಸ್ಟಾರ್ಟ್ ಮಾಡಿದಿರಾ ಕ್ರೆಡಿಟಲ್ಲಿ ಯೂಸ್ ಮಾಡೋದನ್ನ, ನೀವು ಇಮಿಡಿಯೇಟಾಗಿ ನನಗೊಂದು 5 ಲಕ್ಷ ಬೇಕು ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ 28-30 ವರ್ಷ ಆಗಿದ್ರೂ ನಿಮಗೆ ಲೋನ್ ಸಿಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ನೀವು ಯಾವಾಗ ಟ್ರಾನ್ಸಾಕ್ಷನ್ಸ್ ಚೆನ್ನಾಗಿ ಮಾಡ್ಕೊಂಡು ಸಿಬಿಲ್ ಸ್ಕೋರಲ್ಲಿ ಆಟ ಆಡ್ತೀರಾ ಅಂದರೆ, ಕ್ರೆಡಿಟಲ್ಲಿ ಆಟ ಆಡ್ತೀರಾ, ಕ್ರೆಡಿಟ್ ಅಮೌಂಟಲ್ಲಿ, ಆವಾಗ ನಿಮ್ಮ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ಯೂಚರಲ್ಲಿ. ಸೊ ಈ ಥರ 2,000-3,000 ಎಂತಕ್ಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗೋಸ್ಕರ. ಇನ್ ಕೇಸ್ ನಾಳೆ ದಿನ ಏನೋ ಒಂದು ಮನೆ ಕಟ್ಟಬೇಕು, ಮನೆಗೆ ಏನೋ ಒಂದು TV ತರಬೇಕು, ಫರ್ನಿಚರ್ ತರಬೇಕು, ಏನಾರೋ ಒಂದು ಇರುತ್ತೆ, ಒಂದು 10 ಲಕ್ಷ ಬೇಕಾಗಿರುತ್ತೆ ಅಮೌಂಟು. ಈ ಥರ ಚಿಕ್ಕ ಟ್ರಾನ್ಸಾಕ್ಷನ್ಸ್ ಮಾಡ್ಕೊಂಡು ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡಿದರೆ ಓಕೆ, ಇವ್ರು ಕರೆಕ್ಟಾಗಿ ಪೇ ಮಾಡ್ತಾರೆ. ಇವ್ರು ಇವಾಗ ಒಂದು 5,000 ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ, ಇವ್ರಿಗೊಂದು
1 ಲ್ಯಾಕ್ವರೆಗೂ ಕೊಡ್ಬೋದು. 20,000ನ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ಇವ್ರಿಗೆ ಇವಾಗ ಒಂದು 2 ಲ್ಯಾಕಿಂದ 5 ಲ್ಯಾಕ್ವರೆಗೂ ಕೊಡ್ಬೋದು. 5 ಲ್ಯಾಕ್ನ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. 10 ಲ್ಯಾಕ್ವರೆಗೂ ಕೊಡ್ಬೋದು, 20 ಲ್ಯಾಕ್ವರೆಗೂ ಕೊಡ್ಬೋದು. ಸಿಬಿಲ್ ಸ್ಕೋರ್ ಚೆನ್ನಾಗಿದೆ, 750+ ಇದೆ. ಅದಾದಮೇಲೆ ತುಂಬ ಟ್ರಾನ್ಸಾಕ್ಷನ್ಸು, ತುಂಬ ಕ್ರೆಡಿಟ್ ಅಮೌಂಟ್ನ ಯೂಸ್ ಮಾಡಿ ಆನ್ ಟೈಮ್ಗಿಂತ ಬಿಫೋರ್ ಟೈಮ್ನೇ ಪೇ ಮಾಡಿದ್ದಾರೆ ಅನ್ನೋದೊಂದು ಮೈಂಡ್ಸೆಟ್ ಬರುತ್ತೆ ಅವ್ರಿಗೆ. ಆವಾಗ ಲಿಮಿಟ್ ಜಾಸ್ತಿ ಆಗೋ ಚಾನ್ಸಸ್ ತುಂಬ ಇರುತ್ತೆ ಗೈಸ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ದಯವಿಟ್ಟು ಆದಷ್ಟು ಲೋನ್ ಆ್ಯಪ್ಗಳನ್ನ ಅವಾಯ್ಡ್ ಮಾಡಿ. RBI ಗೈಡ್ಲೈನ್ಸಲ್ಲಿ ಇದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ. RBI 100% ರೂಲ್ಸ್ನ ಫಾಲೋ ಮಾಡ್ತಿದ್ದೇನೆ ಚೆಕ್ ಮಾಡ್ಕೊಳ್ಳಿ. ಸೊ ಆ್ಯಪ್ ಡೌನ್ಲೋಡ್ ಮಾಡಿದ ತಕ್ಷಣ ಅದು ರಿಯಲ್ಲು, ಇದು ಯಾವುದೇ ರೀತಿ ಫ್ರಾಡ್ ಅಲ್ಲ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ. ಅದರಲ್ಲೂ ಕೆಲವೊಂದು ಫ್ರಾಡ್ ಕೇಸಸ್ಗಳು ತುಂಬ ಇರುತ್ತೆ. ಸ್ಕ್ಯಾಮ್ ಆಗೋಕ್ಕೆ ಹೋಗಬೇಡಿ ಆದಷ್ಟು. ಅದು ಯಾವತ್ತು ಇದ್ರೂ ಅಮೌಂಟೇನೆ, ₹1 ಅದಕ್ಕೆ ಆದ ವ್ಯಾಲ್ಯೂ ಇದೆ, ₹10 ಅದಕ್ಕೆ ಆದ ವ್ಯಾಲ್ಯೂ ಇದೆ. ಸೊ ಹಂಗಂತ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಸೊ ದಯವಿಟ್ಟು ಹುಷಾರಾಗಿರಿ, ಎಚ್ಚರಿಕೆಯಾಗಿರಿ, ಜಾಗರೂಕತೆಯಾಗಿರಿ. ಸೊ ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದೆ. ದಯವಿಟ್ಟು ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.